ಒಂದು ಸಣ್ಣ ಊರಿನಲ್ಲಿ ರಮೇಶ್ ಮತ್ತು ಸೀತಾ ಎಂಬ ಗಂಡ ಹೆಂಡತಿ ತಮ್ಮ ಚಿಕ್ಕ ಮಗಳು ಕಿರಣ್ ಜೊತೆ ಬದುಕುತ್ತಿದ್ದರು. ಅವರ ಜೀವನ ಬಹಳ ಕಷ್ಟಕರವಾಗಿತ್ತು. ರಮೇಶ್ ದಿನಗೂಲಿ ಕೆಲಸ ಮಾಡುತ್ತಿದ್ದನು. ಆದರೆ ಕೆಲಸ ಸಿಗದ ದಿನಗಳಲ್ಲಿ ಮನೆಗೆ ಆಹಾರವೂ ಸಿಗುತ್ತಿರಲಿಲ್ಲ. ಸೀತಾ ಮನೆಯಲ್ಲೇ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಕುಟುಂಬವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಒಂದು ದಿನ ಕಿರಣ್ ಶಾಲೆಗೆ ಹೋಗುವಾಗ ತನ್ನ ಸ್ನೇಹಿತರು ಹೊಸ ಬಟ್ಟೆ ಮತ್ತು ಪುಸ್ತಕಗಳನ್ನು ತಂದುಕೊಂಡು ಬಂದಿದ್ದರು. ಕಿರಣ್ ಮಾತ್ರ ಹಳೆಯ ಬಟ್ಟೆಗಳಲ್ಲಿದ್ದಳು. ಅವಳಿಗೆ ಸ್ವಲ್ಪ ದುಃಖವಾಯಿತು. ಆದರೆ ಅವಳು ತನ್ನ ತಾಯಿಗೆ ಏನೂ ಹೇಳಲಿಲ್ಲ. ಮನೆಗೆ ಬಂದು ನಗುಮುಖದಿಂದ, ಅಮ್ಮ, ನಾನು ಚೆನ್ನಾಗಿ ಓದುತ್ತೇನೆ, ದೊಡ್ಡವಳಾಗಿ ನಿಮಗೆ ಸಹಾಯ ಮಾಡುತ್ತೇನೆ ಎಂದು ಹೇಳಿದಳು. ಆ ಮಾತು ಕೇಳಿ ಸೀತಾಳ ಕಣ್ಣಲ್ಲಿ ನೀರು ತುಂಬಿತು. ಅವಳು ಮಗಳನ್ನು ತಬ್ಬಿಕೊಂಡು, ನಿನ್ನ ಪರಿಶ್ರಮವೇ ನಮ್ಮ ಭವಿಷ್ಯ ಎಂದು ಹೇಳಿದರು. ರಮೇಶ್ ಕೂಡ ಆ ಮಾತುಗಳನ್ನು ಕೇಳಿ ಇನ್ನಷ್ಟು ಶ್ರಮಪಟ್ಟು ಕೆಲಸ ಮಾಡಲು ನಿರ್ಧರಿಸಿದನು. ಕೆಲವು ತಿಂಗಳುಗಳ ನಂತರ ರಮೇಶ್ಗೆ ಒಂದು ಸ್ಥಿರ ಕೆಲಸ ಸಿಕ್ಕಿತು. ನಿಧಾನವಾಗಿ ಅವರ ಜೀವನದಲ್ಲಿ ಬದಲಾವಣೆ ಆರಂಭವಾಯಿತು. ಕಿರಣ್ ಕೂಡ ಶಾಲೆಯಲ್ಲಿ ಉತ್ತಮವಾಗಿ ಓದಿ ಶಿಕ್ಷಕರ ಮೆಚ್ಚುಗೆ ಗಳಿಸಿದಳು. ಅವರ ಬಡತನವು ಅವರನ್ನು ಹಿಂಜರಿಯಸಲಿಲ್ಲ, ಬದಲಿಗೆ ಹೆಚ್ಚು ಶ್ರಮಪಟ್ಟು ಮುಂದೆ ಸಾಗುವ ಶಕ್ತಿಯನ್ನು ನೀಡಿತು. ಆ ಕುಟುಂಬದ ಪ್ರೀತಿ, ಸಹನೆ ಮತ್ತು ಪರಿಶ್ರಮದಿಂದ ಅವರು ತಮ್ಮ ಕಷ್ಟಗಳನ್ನು ಜಯಿಸಿದರು.